ಅಲ್ಲ ನಾವು ಕೇಳಿದ್ವಿ ಈಗ ಟೇಬಲ್ ಕೆಳಗಡೆಯಿಂದ ದುಡ್ಡು ತಗೊಳ್ಳೋದು ಅಂತ. ಇವ್ರು ಲಿಟ್ರಲಿ ಟೇಬಲ್ ಕೆಳಗಡೆ ಒಂದು ಬುಟ್ಟಿ ಇಟ್ಬಿಟ್ಟು ಅಲ್ಲಿಂದ ದುಡ್ಡು ಕಲೆಕ್ಷನ್ ಮಾಡೋದು. ಹೌದು ಮೇಡಮ್. ನೀವು ಎಷ್ಟು ಕೊಟ್ಟಿದ್ರಿ? 30,000 ನೀವು ಕೊಟ್ಟಿದ್ರಾ? ಹೌದು ಮೇಡಮ್, 30,000 ಕೊಟ್ಟಿದ್ದೀವಿ ಮೇಡಮ್. 30,000 ಕೊಟ್ಟ ಮೇಲೂ 8 ತಿಂಗಳಿಂದ ಕನೆಕ್ಷನ್ ಇಲ್ಲ. ಹೌದು ಮೇಡಮ್. ಅವನು ಅಲ್ಲಿ ಪಶ ನೋಡಪ್ಪ, ಅಲ್ಲಿ ಪಶ ಕೊಡ್ತಾನೆ ಅದು ಮೀಟ್ರು ಅಂತೇಳಿ ಅವನು ಅಲ್ಲಿ ಪಶ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇದ್ದಿಲ್ಲ. ಆಮೇಲೆ ಸುಟ್ಟೂರಲ್ಲಿ ಇದೀನಿ, ನರ್ಸಾಪುರ ಚಾರ್ಜ್ ಇದೀನಿ ಅಂತೇಳಿ ನನಗೆ ಇದೇ ತರ 8 ತಿಂಗಳಿಂದ ಹಿಂಗೆ ಸತಾಯಿಸ್ಕೊಂಡ್ ಬಂದ್ಬಿಟ್ಟಿದ್ರು. ಈಗ 30,000 ಕೊಟ್ಟ ಮೇಲೆ 1 ಲಕ್ಷ ಬೇಕು ಅಂತ ಮತ್ತೆ ಇವರೇನೆ ಡಿಮಾಂಡ್ ಮಾಡಿದ್ದ? ಹೌದು ಮೇಡಮ್. ಓಕೆ, ಇದು ನಿಮ್ಮೊಬ್ರು ನೋವಾಗಿರೋದಿಲ್ಲ ಮುರಳಿ ಕುಮಾರ್ ಅವರೇ. ಇದೇ ತರ ಬಹಳಷ್ಟು ಜನ ಒದ್ದಾಡಿರ್ತಾರೆ ಇಂಥವ್ರಗಳ ಕೈಯಲ್ಲಿ. ಅಂತವ್ರು ಯಾರಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡಿದಾರ ಕಷ್ಟನ? ಅಥವಾ ಈ ಹಿಂದೆ ಯಾವ್ದಾದ್ರು ಕಂಪ್ಲೇಂಟ್ ಆಗಿದೆಯಾ ಇವ್ರ ಮೇಲೆ? ಅಲಿಪಾಷ ಮತ್ತೆ ಹೇಳ್ಕೊಂಡಿದ್ದಾರೆ ಮೇಡಮ್. ಅವತ್ತು ಆಗಿತ್ತು ಮೇಡಮ್, ಗುರಪ್ಪ ಅನ್ನೋರ್ ಮೇಲೆ ಆಗಿತ್ತು ಮುಂಚೆ. ಓಕೆ, ಅವರು ಸಸ್ಪೆಂಡ್ ಆಗಿದ್ರು ಮೇಡಮ್ ಇದೇ ತರ. ಆಮೇಲೆ ಅಲ್ಲಿ ಪಶನು ಇದೇ ತರ ಮಾಡ್ತಾ ಇದ್ದಾನೆ. ಅಲ್ಲಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ಇವರೆಲ್ಲ ಈ ಟಿ ಸಿಗಳೆಲ್ಲ ಹೊಲದಲ್ಲಿರೋ ಟಿ ಸಿಗಳೆಲ್ಲ ಎತ್ಕೊಂಡ್ಬಂದು ಬೇರೆ ಕಡೆ ಡಂಪ್ ಮಾಡಿ ಅದು ಬಂದು ಸೇಲ್ ಮಾಡ್ತಾ ಇದ್ರು ಮೇಡಮ್. ಮೊನ್ನೆ ಅವರು ವಿಜಿಲೆನ್ಸ್ ಅವ್ರನ್ನ ಕರ್ಕೊಂಡೋಗಿ ನಾನೇ ರೈಡ್ ಮಾಡಿಸಿ ವಿತ್ ಗೌರ್ಮೆಂಟ್ ಟಿ ಸಿಗಳೆಲ್ಲ ನಾನು ಹ್ಯಾಂಡ್ ಓವರ್ ಮಾಡಿಸಿದ್ದೀನಿ ಮೇಡಮ್. 8 ಟಿ ಸಿ. ಸೊ ಈ ಅಧಿಕಾರಿಗಳು ಈ ತರ ನಡ್ಕೋತಾ ಇದ್ದಾರೆ. ಯಾರು ಇಲ್ಲ, ಇದು ಹೇಳೋರ್ ಕೇಳೋರು ಯಾರು ಇಲ್ಲ. ಯಾರಿಲ್ಲ ಮೇಡಮ್. ಆಯಾ ಮುಂದೆ ದರ್ಪ ಜಾಸ್ತಿ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.